ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ನಿನ್ನೆ ನಡೆದ ಮ್ಯಾಚಲ್ಲಿ ಇಂಡಿಯಾ ಭರ್ತಿಯಾಗಿ ಗೆದ್ದಿದೆ ಅಂತ ಹೇಳ್ಬೋದು. ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡಿ ಕೇಸಿಂದ 119 ರನ್ ಟಾರ್ಗೆಟ್ ಕೊಟ್ಟಿತ್ತು 20 ಓವರ್ಗಳಲ್ಲಿ. ಇದನ್ನು ರೋಹಿತ್ ಶರ್ಮಾ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಮಾಡಿಕೊಟ್ರು. ಆಮೇಲೆ ನಮ್ಮ ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಏನು ಆಡ್ತಾ ಇಲ್ಲ ಓಪನರ್ ಆಗಿ. ಮತ್ತು ಆಮೇಲೆ ಬಂದಂಥ ರಿಷಬ್ ಪಂತ್ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ. ಎರಡೂ ಮ್ಯಾಚಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಅದರಿಂದ ಒಂದು ಸ್ವಲ್ಪ ಅಲ್ಪ ಮೊತ್ತನೇ ಕಲೆ ಹಾಕಿದರು. ಬಟ್ ಇದು ನಾವು ಗೆಲ್ತೋ ಇಲ್ಲೋ ಅಂತ ಒಂದು ಹೋಪ್ ಇರಲಿಲ್ಲ ನಮ್ಮ ಮೇಲೆ. ಆದ್ರೂ ನಮ್ಮ ಬೂಮ್ರಾ ಅವರು ಅದನ್ನು ಸಾಧಿಸಿಕೊಟ್ರು. ಇದರಿಂದ ನಮ್ಮ ಇಂಡಿಯಾದವರು ಸತತವಾಗಿ ವರ್ಲ್ಡ್ ಕಪ್ನಲ್ಲಿ 2 ಮ್ಯಾಚ್ ಗೆದ್ದಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಆಮೇಲೆ ಪಾಕಿಸ್ತಾನದವ್ರು ಏನು ಕಳಪೆ ಬ್ಯಾಟಿಂಗ್ ಮಾಡಿದರು. ಬಾಲಿಂಗ್ ಏನೋ ಚೆನ್ನಾಗಿ ಮಾಡಿದರು, ಬಟ್ ಬ್ಯಾಟಿಂಗ್ ಮಾತ್ರ ಕಳಪೆ ಆಗಿದೆ ಅಂತ ಹೇಳ್ಬೋದು. ಇದರಿಂದ ಅವರು ಆಲ್ಮೋಸ್ಟು ಟೂರ್ನಮೆಂಟಿಂದ ಹೊರಗೆ ಹೋಗಿದ್ದಾರೆ. ಏನು ನೆಕ್ಸ್ಟು ಈಗ ಐರ್ಲೆಂಡ್ ಮೇಲಿದೆ ನೆಕ್ಸ್ಟ್ ಮ್ಯಾಚ್ ನಮ್ಮದು, ನಾಳೆ ಒಂದಿಲ್ಲ ನಾಡ್ದು. ಅದರಲ್ಲಿ ಗೆದ್ದರೆ ನಮ್ಮವ್ರು ಸೂಪರ್ ಏಟ್ಗೆ ಕ್ವಾಲಿಫೈ ಆಗಿಬಿಡ್ತಾರೆ. ಇನ್ನೇನು ಖುಷಿ ವಿಚಾರ, ನಮ್ಮ ಇಂಡಿಯಾ ಗೆಲ್ತಾ ಇದೆ. ಆದರೂ ಸ್ವಲ್ಪ ಬ್ಯಾಟಿಂಗು ಇಂಪ್ರೂವ್ ಆಗ್ಬೇಕು ನಮ್ಮ ಇಂಡಿಯಾದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಹೀಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಥ್ಯಾಂಕ್ಸ್ ಫಾರ್ ಬಾಯ್.